ಮದುವೆ, ಮುಂಜಿ, ಶಾಸ್ತ್ರ, ಉತ್ಸವ, ಜಾತ್ರೆ ಇವುಗಳಲ್ಲಿ ಹಿರೀಕರು ಪಂಕ್ತಿ ಭೋಜನ ಅಂತ ಅಂದ್ಬಿಟ್ಟು ಮಾಡ್ತಿದ್ರು ಅವತ್ತಿನ ಕಾಲದಲ್ಲಿ ಅಂತಂದೆ. ಹೌದು, ಎಲ್ಲರನ್ನು ಕುಣಿಸ್ಬಿಟ್ಟದ್ದೇ ಬಹಳ ಚೆನ್ನಾಗಿ ಮನೆಯಲ್ಲೇ ಕುಣಿಸ್ಬಿಟ್ಟದ್ದೇ ಪಂಕ್ತಿ ಭೋಜನ ಅಂತ. ಮದುವೆಗಿದೆ ಮುಂಜಿ ಮಾಡ್ಬೇಕಾದ್ರೆ ಅವತ್ತಿನ ಕಾಲದಲ್ಲಿ ಹೇಳ್ದಂಗೆನೆ ಎಲ್ಲರೂ ಒಂದ್ ಕಡೆ ಕುಣಿಸ್ಬಿಟ್ಟದ್ದೇ, ತಟ್ಟೆ ಕೊಟ್ಬಿಟ್ಟದೆ, ಎಲೆ ಕೊಟ್ಬಿಟ್ಟದೆ, ಬಾಳೆಲೆ ಹಾಕ್ಬಿಟ್ಟದೆ, ಊಟ ಕೊಡ್ತಿದ್ರು. ಇವತ್ತು ನಾಗರಿಕತೆಗೆ ಸೋಗು ಸಿಕ್ಕದಂಗೆ ಮನುಷ್ಯ ಈಗೆಲ್ಲ ಮದುವೆ ಮಾಡೋ ವಿಧನೆ ಬೇರೆ ಬೇರೆ ಆಯ್ತಾವೆ. ಅವತ್ತಿನ ಕಾಲದಲ್ಲಿ ಎಲ್ಲರನ್ನು ಒಂದೇ ತಾವು ಕುಣಿಸ್ಬಿಟ್ಟದೆ, ಒಂದ್ಸರಿ ಒಮ್ಮೈಕೆ ಊಟ ಬಡಿಸ್ತಿದ್ರು. ಮೊದಲು ಗಂಡಸರು ಪಂಕ್ತಿಗೆ, ಆಮೇಲೆ ಹೆಂಗಸರು ಪಂಕ್ತಿಗೆ ಏನಲ್ಲ, ಹಂಗೇನೆ ಗಂಡಸರು ಪಂಕ್ತಿ ಆದ್ಮೇಲೆ ಹೆಂಗಸರು ಪಂಕ್ತಿ, ಹೆಂಗಸರು ಪಂಕ್ತಿ ಆದ್ಮೇಲೆ ಗಂಡಸರು ಪಂಕ್ತಿ ಕುಂತ್ಕೊಂಡು ಎಲ್ಲರನ್ನು ಪ್ರೀತಿಯಿಂದ ಕುಣಿಸ್ತಿದ್ರು. ಇವತ್ತು ದಿನ ಕಳೆದಂಗೆ ಆ ಸೊಫಿಸ್ಟಿಕೇಟೆಡ್ ಅನ್ನೋದು ಬಂದ್ಬಿಟ್ಟದೆ. ಎಲ್ಲಾ ಕಡೆಗೂ ಬಹಳ ಚೆನ್ನಾಗಿ ಆ ವೈಭವಗಳು ಮದುವೆ ವಿಜೃಂಭಣೆ ಮಾಡ್ತೀನಿ ಅಂದ್ಬಿಟ್ಟು ಈಗೆಲ್ಲ ಮದುವೆ ಮಾಡ್ತಾರೆ. ಹೆಂಗೆ ಬಫೆ ಸಿಸ್ಟಮ್ ಅಂತ ಮಾಡ್ತಾರೆ, ಸೆಲ್ಫ್ ಸಿಸ್ಟಮ್ ಅಂತ. ಈಗೆಲ್ಲ ಹಂಗೇನೆ ಮದುವೆಗೆ ಏನಾರ ಹೋದ್ರು ನೋಡ್ಬೇಕು, ಮದುವೆ ಮಾಡ್ಕೊಂಡಿದ್ದನ್ನ ಅಡುಗೆ ಮಾಡ್ಕೊಂಡಿದ್ದೆಲ್ಲನೇ ಒಂದ್ 4-5 ಟೇಬಲ್ ಮಡಿಕೊಂಡು ನಿಂತಿರ್ತಾರೆ. ಇಲ್ಲಿ ತಟ್ಟೆ ಕೊಡ್ತಾ ಇರ್ತಾರೆ, ನಮ್ಗೆ ಏನೇನ್ ಬೇಕು ಹಾಕಿಸ್ಕೊಂಡ್ ತಿನ್ಕೊಂಡದ್ದೇ ಒಯ್ತಾ ಇರ್ಬೇಕು. ಹಂಗೆ ನಾವು ಇಂಥದ್ದೊಂದು ಮದುವೆಗೆ ಹೊಂಟೋಗಿವಿ, ನಮಗ್ ಗೊತ್ತಿಲ್ಲ. ಇಲ್ಲಿ ನಮ್ಮ ಗುರುಗಳು ಬಂದವರೆಲ್ಲ, ನಮ್ಮ ಕೀಬೋರ್ಡ್ ಮಾಸ್ಟ್ರು ಅವರು ಬನ್ನಿ, ನಮ್ಗ ಮೈಸೂರಲ್ಲಿ ಒಂದು ಅದ್ದೂರಿಯಾಗಿ ಮದುವೆ ಮಾಡ್ತಾ ಇವಿ, ನಮ್ಮ ಸಂಬಂಧಿಕರದೊಂದು ಮದುವೆ ಅದೇ ಬನ್ನಿ ಅಂದ್ಬಿಟ್ಟದೆ ಕರ್ಕ ಹೋಗಿದ್ರು. ನನಗೆ ಒತ್ತಂತೇನೆ ಬಂದ್ಬಿಡಿ, ಲೇಟ್ ಮಾಡಬೇಡಿ ಬನ್ನಿ ಅಂತ ಅಂದ್ರು. ನಾನು ಓಹೋ ಗುರುಗಳು ಒತ್ತಂತೆ ಬನ್ನಿ ಅಂದವರೆಲ್ಲ ಅಂದ್ಬಿಟ್ಟದೆ. ನಾನು ತಿಂಡಿ ಏನೂ ತಿನ್ಲಿಲ್ಲವಾ, ಹಂಗೆ ಹೊಂಟೋದೆ. ಬನ್ನಿ ಅಂದ್ಬಿಟ್ಟದೆ, ಜೊತೆಲಿ ಕರ್ಕ ಹೋದ್ರು. ಚೌಲ್ಟ್ರಿಗೆ ಹೋಗೋಷ್ಟೊತ್ತಿಗೆ, ನಾವು ಪಾಂಡಪುರದಿಂದ ಹೋಗೋಷ್ಟೊತ್ತಿಗೆ 8 ಗಂಟೆಗೆ ನಾನು ತಿಂಡಿನೂ ಹೋಯ್ತಾವೆ ಎಲ್ಲ ಹೆಂಗೋ ಅಲ್ಲೇ ತಿನ್ಕರದ ಮದುವೆ ಮನೆಯಲ್ಲಿಯಾ ಅಂತ ಅಂದ್ಬಿಟ್ಟದೆ ಹೊಂಟೋದೆ. ಹೋಗೋಷ್ಟೊತ್ತಿಗೆ ಚೌಲ್ಟ್ರಿ ಒಳಿಕೆ 10-10:30 ಆಗದೆ. ನಾನಂದೆ, ಗುರುಗಳೇ ನೀವು ಹೆಂಗಾರ ನೀವು ಇದು ಮಾಡ್ರಿ, ಒಂಚೂರು ತಿಂಡಿ ಏನಾರ ಸಿಕ್ಕದ ನೋಡ್ಕೊ ಬರ್ತೀನಿ ಕನ್ನ ತಡೀರಿ ಅಂತ ಅಂದ್ಬಿಟ್ಟದೆ. ಬಂದೆ, ಹೋಗದ ಜೊತೆಲೆ ಸುಮ್ಮಿರಿ ಅಂದ್ಬಿಟ್ಟದೆ. ಗುರುಗಳು ನಮ್ಮನ್ನು ಮಾತಾಡ್ಕೊಂಡು ಹಂಗೆ ಕುಣಿಸ್ಕೊಂಡ್ರು. ಹೊಟ್ಟೆಲಿ ಏನ ಎರೊಳಗಳೆಲ್ಲ ತಕ ಕುಣಿತಾ ಕುಂತವೆ. ಹೊಟ್ಟಸ್ತಿ ಸುಸ್ತಾಯ್ತಾದೆ. ನಾನು ಸಮಯ ಇಲ್ಲ, ಒಂಚೂರು ಏನಾರ ಒಟ್ಟಿಗೆ ನೋಡ್ಕೊ ಬರ್ತೀನಿ ಸುಮ್ಮಿರಿ ಅಂತ ಅಂದೆ. ಹೋಗದ ಸುಮ್ಮಿರಿ ಅಂದ್ಬಿಟ್ಟು ಅವ್ರು ನಂಟ್ರು ನಾಲ್ವರೆಲ್ಲ ಮಾತಾಡ್ಸ್ಕೊಂಡು ನಿಂತ್ಕೊಬಿಟ್ರು. ನಾನು ಇನ್ನೇನೋ 10:30 ಆಗೋದಿಲ್ಲ, ಒಟ್ಟಿಗೆ ದಾರೇನೆ ಆಗೋಲಿ ಬಿಡೋತ್ತಾಗೆ ಹೋಗಿ ಊಟಕ್ಕೆ ಕೂತ್ಕರದ ಅಂತ ಅಂದ್ಬಿಟ್ಟಿದ್ದೆ. ನಾನು ಕಾಯ್ಕೊಂಡು ಕುಂತಿದ್ದೆ. 10:30 ಆಯ್ತು, 11 ಗಂಟೆ ಆಯ್ತು, 12 ಗಂಟೆ ಆಯ್ತು, ದಾರೆಗೆ ಹೆಣ್ಣುಗಣ್ಣೆ ಕರ್ಕೊಬಂದು ನಿಲ್ಲಿಸ್ತಾ ಇಲ್ಲ. ನಾನು ಅನ್ಕೊಂಡೆ, ಇದೇನಪ್ಪ, ಏನೋ ಮದ್ವೆಗಿದ್ವೆ ಮಾಡಾರ ಇವತ್ತು ಹೆಂಗೋಕ ಹಣ್ಣಲ್ಲ ಅಂದ್ಬಿಟ್ಟಿದೆ. ಗುರುಗಳೇ ಇದೇನು ಸಮಾಚಾರ ಅಂತ. ಬರ್ತದೆ ಸುಮ್ಮಿರ್ರಿ, ಯಾಕೆ ಹಿಂಗೆ ಆಡಿರಿ ನೀವು ಅಂತ ಅಂದ್ರು. ನಾನು ಆಯ್ತು ಸ್ವಾಮಿ ಅಂತ, ನನ್ನ ಕಷ್ಟ ಏನು, ಒಟ್ಟಷ್ಟು ಸುಸ್ತಾಯ್ತಾ ಕುಂತದಲ್ಲ, ಊಟ ಕೂತ್ಕರದ ಅಂತ ಅಂದ್ಬಿಟ್ಟುದಿ. ಅಲ್ಲಿ ದಾರೆಯ ಮಡಿ ಕೊಟ್ಟವ್ರೆ ಎಷ್ಟು, 1ರಿಂದ 1:10 ದಾರೆ. ಯಾವ ಹೆಸರು ಬಲಕ್ಕೆ ಅದು ಹೆಂಗೆ ಬಂದಿತ್ತೋ ಏನೋ ಕಾಣೆ. 10 ನಿಮಿಷದ ದಾರೆಗೆ ಅರ್ಧ ದಿವಸ ಕಾಯ್ಕೊಂಡು ಕುಂತ್ಕರುವಂಗೆ. ನಾನು 1 ಗಂಟೆ ಕಾಯ್ಕೊಂಡು ಕುಂತಿದ್ದನು, ಸುಸ್ತಾಗೋಯ್ತು. ತಾಳಿ ಕಟ್ಟಿಸ್ದೇಟ್ಗೆನೆಯ ಇವ್ರನ್ನೂ ಬಿಟ್ಬಿಟ್ಟುದ್ದೆ. ಸ್ವಾಮಿ ನೀವು ಬಂದ್ರೆ ಬರ್ರಿ, ಬರ್ದರಿ, ನಾನು ಊಟಕ್ಕೆ ಹೋಯ್ತೀನಿ ಅಂತ ಓಡೋಗಿ ಅಣ್ಣ ಊಟದ ತಕ್ಕ ಹೋಯ್ತೀನಿ. ಊಟದ ಮನೆಯಲ್ಲಿ ಯಾರು ಊಟನೇ ಮಾಡ್ತಾ ಇಲ್ಲ. ನನಗೆ ಭಯ ಆಗೋಯ್ತು. ಅಯ್ಯವಲ್ಲ, ಊಟ ಗಿಡ ತಿರೋಗ್ಬಿಟ್ಟಿರೋದು ಹೆಂಗೋ ಕಾಣಲ್ಲಪ್ಪ ಅಂತ ಅಂದ್ಬಿಟ್ಟದೆ. ನಾನು ಇದ್ಯಾಕೆ ಹಿಂಗೆಲ್ಲ ಸುಮ್ಮನೆ ನಿಂತವ್ರೆಲ್ಲ ಅಂತ, ಬಡ್ಸೋರು ಎಲ್ಲ ಸುಮ್ಮನೆ ನಿಂತವ್ರೆ, ಅನ್ನನೂ ಅದ ಎಲ್ಲಾದ ಇದ್ಯಾಕ್ರಪ್ಪ ಅಂತ. ಅಪ್ಪ ಊಟ ಗಿಡ ತಿರೋಗಿರೋದು ಹೆಂಗ್ರಯ್ಯ ಅಂತ ಅಂದೆ. ಬಣ್ಣ ಅಂತ ಅಂದ, ಊಟ ಅದ್ಯಾಕ ಸುಮ್ಮಿರ ಈಗ ಕೊಡ್ತೀವಿ ಅಂತ ಅಂದ. ಕೊಡ್ರ ಮಾರ್ಯಾರ, ಒಟ್ಟ ಸುಸ್ತಾಯ್ತಾ ಕುಂತದೆ ಅಂತ ಅಂದ. ಅಯ್ಯೋ ಕೊಡ್ತೀವಿ ಕಣ್ ಸುಮ್ಮಿರ ಮಾರಾಯ, ಒಸಿ ತಟ್ಟೆ ತಿರೋಗ್ಬಿಟ್ಟಬೇಕಂದ್ ಸುಮ್ಮಿರ, ಒಂದ್ಸಿ ತಟ್ಟೆ ತೊಳ್ಕೊಡ್ತಾವ್ರೆ ತಡಿಯೋ ಅಂತ ಅಂದ. ಒಟ್ಟಸ್ತಿ ಸುಸ್ತಾಗಿತ್ತಲ್ಲವ. ನಾನು ಅಪ್ಪ ಅವ್ರು ತೊಳ್ಕೊಡೋ ಗಂಟ ನಾನು ಕಲ್ತೀನಿ ಕೈಗಿರ, ನಾನೇ ಒಂದು ತಟ್ಟೆ ತೊಳ್ಕತೀನಿ ಕಣ ಅಂತ ಓಡೋಗ್ಬಿಟ್ಟದೆ. ಬಡಬಡ್ನೆ ನಾನೇ ಒಂದು ತೊಟ್ಟೆ ತೊಳ್ಕೊಂಡು ಓಡಬಂತಿದಂಗೆನೆ 3 ಜನ ಅಕ್ತಿರ್ ಬಂದ್ರು. ನಿಮ್ಮಂಗೆ ಮಗ 2 ತಟ್ಟೆ ಸಿಕ್ಕದೆ ಕಣೋ, ನಾನು ಒಬ್ಳಗ್ ತಟ್ಟೆ ಸಿಕ್ಕಿಲ್ಲ ಕಣಪ್ಪ ಅಂತ. ನಾನಂದೆ, ಅಯ್ಯಯ್ಯೋ ಅಕ್ಕ, ನನ್ನಂಗೆ ನಿನಗೂ ಎಷ್ಟು ಹೊಟ್ಟೆ ಹಸ್ತಿದ್ದದ ಏನೋ, ತಕವ ಓಲಿ ತಕೋ ಅಂದ್ಬಿಟ್ಟದೆ. ಆ ತಟ್ಟೆ ತೊಳೆದಿದ್ನಲ್ಲ ಅದು ಕೊಟ್ಬಿಟ್ಟದೆ. ಇನ್ನೊಂದು ತಟ್ಟೆ ತೊಳ್ಕೊಂಡ್ರೆ ನನ್ಗೇನು ಅಪ್ಪನ ಮನೆ ಗಂಟು ಹೋದದ, ತೊಳ್ಕತೀನಿ ತಡೆಯ ಬಂದ್ಬಿಟ್ಟಿದೆ. ತಕೋ ಹೋಗು ನೀನು ಹಾಕ್ಸ್ಕೊಂಡು ಉಣ್ಣೋಗು ಅಂದ್ಬಿಟ್ಟಿದೆ ಕೊಳಿಸ್ಬಿಟ್ಟು. ನಾನು ಇನ್ನೊಂದು ತಟ್ಟೆ ತೊಳ್ಕರದ ಅಂದ್ಬಿಟ್ಟು ಇನ್ನೊಂದು ತಟ್ಟೆ ತೊಳ್ಕೊಂಡದೆ. ಹಿಂಗ್ ಮ್ಯಾಕೆ ಎತ್ತೆ ನಮ್ಮ ಪ್ರೀತಮ್ ನಂತರ 3 ಜನ ಬಂದ್ರು. ಅಣ್ಣ ನನಗೂ ಹಂಗೆ ಆಗದ ಕಾರಣ ನಿಮ್ಮ ದಮಯ ಅಂತೀನಿ. ಅಣ್ಣ ಒಟ್ಟಸ್ತಿ ಸುಸ್ತಾಯ್ತಾದ ಕಾರಣ ತಡ್ಕಳಿ ಕಾಯ್ತಾ ಬಿದ್ದು ಹೋಗ್ಬಿಡ್ತೀನಿ ಇಲ್ಲೇ ಕಾರಣ ಅಂತ ಅಂದ. ನಾನು ಅಯ್ಯಯ್ಯೋ ಪಾಪ ಅಸ್ಮಗ
ನಾವೇನೋ ಒಂದು ಅರ್ಧ ಗಂಟೆ ತಡ್ಕೋಬೋದು. ಅವನ್ ತಡ್ಕಂದನ, ಪ್ರೀತಮು ತಕೋ ಹೋಗಪ್ಪ ಹಾಕಿಸ್ಕೊ ಊಟ ಮಾಡೋ ಪಾಪ, ಅದು ಎಷ್ಟು ಹೊಟ್ಟೆ ಹಸ್ತಿದ ಏನು ಅಂದ್ಬಿಟ್ಟದೆ, ತಕೋ ಇನ್ನೂ ಒಂದ್ ತಟ್ಟೆ ತೊಳ್ಕೊಂಡ್ರೆ ನಮ್ಮ ಅಪ್ಪನ ಮನೆ ಗಂಟೆನಾರ ಓದದ ಅಂದ್ಬಿಟ್ಟದೆ. ಇನ್ನೂ ಒಂದ್ ತಟ್ಟೆ ತೊಳ್ಕೊಂಡು ನಡವ ಮ್ಯಾಕಿತ್ತೆ. ಒಬ್ಬ ಅಕ್ಕ ಬಂದ್ಬಿಟ್ಟದೆ, ಪಟಾರ್ನ ಕೈನಿಂದ ತಟ್ಟಿಯ ಕಿತ್ಕೊಂಡ್ಲು. ನಾನು ಇದಕ್ಕೆ ಹಿಂಗೆ ಕಿತ್ಕೊಂಡಲ್ಲ ಅಂದ್ಬಿಟ್ಟಿದೆ, ದುರು ನೋಡ್ತಾ ಕುಂತಿದ್ದೆ. ಅದಕ್ಕೆ ಅವಳು ಆ ಕಡೆಯಿಂದ ತಿರುಗು ಇನ್ನೂ ಜೋರಾಗಿ ನನ್ನೇ ಗುರಾಯಿಸಿ ಶುರು ಮಾಡಿದ್ಲು. ನಾನು ಜೋರಾಗೆ ಗುರಾಯಿಸ್ತಾ ಇದ್ದೆ. ಅದಕ್ಕೆ ಅವಳ ಅಕ್ಕ ಅಂತ ಅಂದ್ಲು, ಯಾಕೆ ಹಿಂಗೆ ನೋಡ್ತಾ ಇದೀಯ ನೀನು, ಯಾಕೆ ಹಿಂಗೆ ನೋಡ್ತಾ ಇದೆಯಾ ನೀನು ಅಂತ ಅಂದು. ನಾನು ಇನ್ನೇ ಮಾಡೋಣ, ಇದ್ಯಾಕೆ ನೋಡ್ತಾ ಇದೀಯ ಅಂತಂದ್ರೆ ನಾನು ಇನ್ನೇ ನೋಡೋಣ ಅಂತಂದೆ. ಅದೇ ನನ್ ಮಗ ನೋಡಿ ತೊಳ್ಕೊಳ ಜಲದಿ ತಟ್ಟೆಯ ಅಂತ ಅಂದ್ಲು. ಅವಳೇನ್ ತಿಳ್ಕೊಬಿಟ್ಟವಳೆ, ನನ್ನ ತಟ್ಟೆ ತೊಳ್ಕೊಡೋನು ಅಂತ ತಿಳ್ಕೊಬಿಟ್ಟವಳೆ ಅವ್ವ. ಹಂಗಂದೇಟ್ಗೆ ನಾನು ತಟ್ಟಿಗೆ ಕೈ ಹಾಕ್ಲಿಲ್ಲ. ಏನು ನಾನು ಮುಂಚೆನೆ ನಮ್ಮ ಗುರುಗಳ ಕೈಲಿ ಕೊಟ್ಟಿದ್ದೆ, ಒಂದು ತಟ್ಟೆಯ ತೊಳೆದೆ ಹೋಗಿ ಹಾಕಿಸ್ಕಳಿ ಅಂತ ಅಂದ್ಬಿಟ್ಟಿದ್ದೆ. ಅವ್ರು ಊಟ ಮಾಡಾದ್ಮೇಲೆ ನಾನು ಅದೇ ತಟ್ಟೆ ಈಸ್ಕೊಂಡಿದ್ದೆ. ಸ್ವಾಮಿ ನಾನು ಮಾತ್ರ ತಟ್ಟೆ ಕೈ ಹಾಕೋದಿಲ್ಲ ಅಂದ್ಬಿಟ್ಟಿದ್ದೆ. ಅದೇ ತಟ್ಟೆಲಿ ಇಬ್ರು ಊಟ ಮಾಡ್ಕೊಂಡು ಬಂದು. ಅದಕ್ಕೆ ನಿಮ್ಗೆ ಹೇಳ್ತವನಿ, ನೀವ್ ಹಿಂಗೆ ಏನಾರ ಬಫೆ ಸಿಸ್ಟಮ್ ಮದುವೆಗಳಿಗೆ ಹೋದ್ರೆ ನಿಮ್ ಕೈಲಿ ತಟ್ಟೆ ಇದ್ರೆ ಹೋಗಿ ತಟ್ಟೆ ಕೈ ಹಾಕ್ರಿ, ಇಲ್ಲ ಅಂತಂದ್ರೆ ತಟ್ಟಗಿಟ್ಟೆ ತೊಳಿತೀನಿ ಅಂತ ಮಾತ್ರ ಮತ್ತೆ ಯಾವುದೇ ಕಾರಣಕ್ಕೂ ಹೋಗಿ ಅಂತಿಲ್ ನಿಂತ್ಕರಿಯಕ್ಕೆ ಹೋಗ್ಬೇಡ್ರಿ. ಹಂಗಾಗದೆ. ಅದಕ್ಕೋಸ್ಕರ ಹಂಗಂತ ಅಂದೆ ಹಾಸ್ಯಕ್ಕೆ. ಯಾಕೆ ಅಂತ ಅಂದ್ರೆ ಎಷ್ಟೇ ನಾಗರಿಕತೆ ಓದಿದ್ರು ಹಿರೀಕರು ಅವತ್ತು ಕುಂತ್ಕೊಂಡು ಪಂಕ್ತಿ ಭೋಜನ ಅಂತ ಒಂಥವು ಕುಂತ್ಕೊಂಡು ಊಟ ಮಾಡ್ತಿದ್ರಲ್ಲ, ಅದೇ ಚಂದ. ಆ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ಆ ಉಡುಗೆ ತೊಡುಗೆ, ಆ ಸಂಪ್ರದಾಯ ಅವ ಹಂಗೇನೆ ಇರಬೇಕು. ಅದನ್ನ ಮುಂದಿನ ತಲೆಮಾರಿಗೆ ಕೊಡುವಂತ ಕೆಲಸ ಇವತ್ತು ನಮ್ಮ ಕೈಲಿಂದ ನಿಮ್ಮ ಕೈಲಿಂದ